ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಂಜುನಾಥ್ 360 ಯಾರಂತ ನಿಮಗೆಲ್ಲ ಗೊತ್ತಿದೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ಮಾಡಿ ಫೇಮಸ್ ಆಗಿರೋರು. ಆದರೆ ಇವರು ಯೂಟ್ಯೂಬ್ ಅಕೌಂಟು ರೀಸೆಂಟಾಗಿ 3 ಕಾಪಿರೈಟ್ ಸ್ಟ್ರೈಕ್ ಬಂದು ಡಿಲೀಟ್ ಆಯಿತು. ಓನ್ ಕಂಟೆಂಟ್ ಇದ್ರೂ ಯಾರೋ ಬೇಕು ಅಂತಲೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇವರು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಕಾಪಿರೈಟ್ ಆಗಿ ಇವ್ರ ಅಕೌಂಟ್ನ ಡಿಲೀಟ್ ಮಾಡಿದ್ದಾರೆ. ಆದರೆ ಏನಪ್ಪ ಅಂದರೆ ಮಂಜುನಾಥ್ ಆದರೂ ಸುಮ್ಕೂರಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಅವ್ರ ಅಕೌಂಟ್ ಹೋಗಿರೋ ಕಾರಣದಿಂದ ಅವ್ರು ಇನ್ಮೇಲೆ ಯೂಟ್ಯೂಬ್ ಬರೋಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಈಗ. ಆದರೆ ಅವರು ಅವ್ರ ಅಮ್ಮನ ಯೂಟ್ಯೂಬ್ನ ಅಕೌಂಟ್ನ ಇಟ್ಕೊಂಡು ಅವ್ರ ಅಮ್ಮನ ಕೈಯಲ್ಲಿ ಇಲ್ಲ ಅಪ್ಪಾಜಿ ಕೈಯಲ್ಲಿ ವೀಡಿಯೋ ಮಾಡ್ಸೋಣ ಅಂತಂದೇಳಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವೀಡಿಯೋ ಮಾಡೋಣ ಅಂತೇಳಿ ಬ್ಲಾಗಿಂಗ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಇದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಹಿಂಗಾಗಿದ್ದು ಯಾರೋ ಒಬ್ಬ ಮಾಡಿ ತಪ್ಪಿಗೆ ಇವ್ರು ಯಾಕೆ ನೋವು ಅನ್ಭವಿಸ್ಕೊಳ್ಳಿ. ಅದಕ್ಕೆ ನನ್ನ ಹೆಸರಲ್ಲ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಅಂದರೂ ನಮ್ಮ ತಾಯಿ ಹೆಸರಲ್ಲಾದರೂ ಯೂಟ್ಯೂಬ್ ಮಾಡೋಣ ಅಂತಂದೇಳಿ ಅವ್ರ ತಾಯಿ ಹೆಸರಲ್ಲಿ ಯೂಟ್ಯೂಬ್ ಮಾಡ್ತಾರೆ ಫ್ರೆಂಡ್ಸ್. ನಿಮಗೆ ಇದ್ರ ಬಗ್ಗೆ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಮಾಡೋ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಾನು ಯೂಟ್ಯೂಬರ್ ಆಗೋ ಆಸೆ ಹೋದ್ರೆ ಏನಂತೆ, ನಮ್ಮ ಅಮ್ಮಂಗೆ ಒಂದು ಹೊಸ ಫೋನ್ ಕೊಡಿಸ್ಬಿಟ್ಟು ನಮ್ಮ ಅಮ್ಮನ ಕೈ ಸ್ಟಾರ್ಟ್ ಮಾಡ್ಸೋಣ ಅಂತಂದ್ರೆ ನಮ್ಮ ಅಮ್ಮಂಗೆ ಇಂಟ್ರೊಡಕ್ಷನ್ ಕೊಡಕ್ ಬರ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳಮ್ಮ ನಂಗೆ ಹೇಳಕ್ ಬರಲ್ಲ ಹೋಗಪ್ಪ.